ಹಿಂದೂ ಮತ್ತು ಮುಸಲ್ಮಾನ ಅಂತ ನಮ್ಮನ್ನು ಎರಡು ಕಡೆ ಡಿವೈಡ್ ಮಾಡ್ತಾರೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದಿಗಳು ಅಂದ್ರೆ ನಾವು ಹಿಂದೂನೂ ಅಲ್ಲ ಮುಸಲ್ಮಾನರು ಅಲ್ಲ, ನಾವು ಸಮಾನತಾವಾದಿಗಳು. ಹಾಗೆ ಪಕ್ಷ ಕಟ್ಟಾಕ್ತಾರೆ, ಬಿಜೆಪಿ ಕಾಂಗ್ರೆಸ್ ಅಂತಾರೆ. ನಾವು ಬಿಜೆಪಿ ಕಾಂಗ್ರೆಸ್ ಅಲ್ಲ, ನಾವು ಪರ್ಯಾಯ ಶಕ್ತಿಗಳು. ಹಾಗೆ ಹಿಜಾಬ್ ಕೇಸರಿ ಶಾಲ್ ಅಂತಾರೆ, ನಾವು ಹಿಜಾಬು ಅಲ್ಲ, ಕೇಸರಿ ಶಾಲು ಅಲ್ಲ, ನಾವು ನೀಲಿ ಶಾಲ್ಗಳು. ಹಾಗೆ ಜೈ ಶ್ರೀರಾಮು ಅಲ್ಲಾಹು ಅಕ್ಬರ್ ಅಂತಾರೆ, ನಾವು ಜೈ ಶ್ರೀರಾಮು ಅಲ್ಲ, ಅಲ್ಲಾಹು ಅಕ್ಬರ್ ಅಲ್ಲ, ನಾವು ಜೈ ಭೀಮ್ಗಳು. ಸ್ವಾನಿನಲ್ಲಿ ಯಾವ್ದಾದ್ರು ಈ ಜೈ ಶ್ರೀರಾಮು, ಈ ಭೇದ ಭಾವನೆ, ಈ ಅನ್ಯಾಯ ಯಾರಾದ್ರು ಹೊಡಿಬಹುದು ಅಂದ್ರೆ, ಅದನ್ನ ಬೀಳಿಸಬಹುದು ಅಂದ್ರೆ ಅದು ಜೈ ಭೀಮ್ ಸ್ನೇಹಿತರೆ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ. ಸಂವಿಧಾನ ಶಿಲ್ಪಿ ಅಂತೀವಿ, ಬಾಬಾ ಸಾಹೇಬ್ರು ಒಂದ್ ಸಂವಿಧಾನ ಕಟ್ಟಾಕ್ಬಾರ್ದು, ಅವ್ರು 100 ಸಂವಿಧಾನ ಬರೆಯೋ ತಾಕತ್ತಿದೆ, ಸಾಮರ್ಥ್ಯ ಇದೆ. ಸಂವಿಧಾನ ಇನ್ನೂ ಪ್ರಗತಿಪರ ಮಾಡಬೇಕು, ಇನ್ನೂ ಬಡವರ ಪರ ಮಾಡಬೇಕು, ಇನ್ನೂ ಶೋಷಿತರ ಪರ ಮಾಡಬೇಕು. ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿಕ್ಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೆಳೆದಿಲ್ಲ, ಭಾರತ ರತ್ನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟು ಭಾರತ ರತ್ನ ದೊಡ್ಡ ಹೆಸರು ಮಾಡ್ಕೊಂಡಿದೆ. ಶಿಕ್ಷಣ ಅಂದ್ರೆ ಬರೀ ಸಾಕ್ಷರತೆ ಅಷ್ಟೇ ಅಲ್ಲ, ಓದೋದು ಬರೆಯೋದಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ಶಿಕ್ಷಣ ಅಂದ್ರೆ ಸಮಾಜಕ್ಕೆ ನಾವೇನು ವಾಪಸ್ ಕೊಡ್ತೀವಿ, ನಾವು ನಮ್ಮ ಜೀವನ ನೋಡ್ಕೊಳ್ಳೋದು ಬಹಳ ಮುಖ್ಯ. ಬಟ್ ಅದ್ರ ಜೊತೆ ಸಮಾಜಕ್ಕೆ ವಾಪಸ್ ಕೊಡೋದು, ಸಮಾಜಕ್ಕೆ ಪರಿವರ್ತನೆ ಮಾಡೋದು, ಅದು ಸಮಾಜ ಸೇವೆ ಮಾಡೋದು, ಹೋರಾಟ ಮಾಡೋದು, ಜನಜಾಗೃತಿ ಮಾಡೋದು, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು. ಅದನ್ನ ನಾವು ಮುಂದುವರಿಸಬೇಕು ಸ್ನೇಹಿತರೆ. ನಮ್ಮ ಸಂವಿಧಾನದ ಪಾಯ ಅನ್ನೋದು ಸೆಕ್ಯುಲರಿಸಂ, ಜಾತ್ಯತೀತತೆ. ಅದು 1971 ಬಂದಿರೋದಷ್ಟೇ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪತ್ರಿಕೆಗಳು ನೋಡಿದೆ, ಅವರ ಲೇಖನಗಳನ್ನು ನೋಡಿದೆ, ಜಾತ್ಯತೀತತೆ ಮತ್ತು ಸಮಾಜವಾದ ಚಿಂತನೆಗಳು ಅವರ ಒಂದು ರೀತಿ ಮೂಲ ಉದ್ದೇಶಗಳಿತ್ತು. ಜಾತ್ಯತೀತ ಅಂದ್ರೆ ಏನು ನೀವು ಡಿಕ್ಷನರಿ ತೆಗೆದು ನೋಡಿ. ಸೆಕ್ಯುಲರ್ ಅಂದ್ರೆ ಧರ್ಮದ ಸಮಾನತೆ ಅಲ್ಲ, ಸೆಕ್ಯುಲರ್ ಅಂದ್ರೆ ಒಳಗೊಳ್ಳುವಿಕೆ ಅಲ್ಲ. ಸೆಕ್ಯುಲರಿಸಂ ಅಂದ್ರೆ ಜಾತ್ಯತೀತತನ ಅಂದ್ರೆ ಧರ್ಮಗಳನ್ನ ಪ್ರತ್ಯೇಕತನ, ಧರ್ಮಗಳನ್ನ ನಿಮ್ ಗುಡಿಗುಂಡಾರಗಳಲ್ಲಿ ನಿಮ್ ಮನೆಗಳಲ್ಲಿ ಇಟ್ಕೊಳ್ಳಿ. ನಮಗೆ ಸರ್ಕಾರಗಳ ಮುಖಾಂತರ ನಮಗೆ ಸಮಾನತೆ, ವೈಜ್ಞಾನಿಕತೆ ಬೇಕು. ಈ ಒಂದು ಧರ್ಮ ಗ್ರಂಥಗಳಲ್ಲಿ ಕೆಲವು ಒಳ್ಳೆ ವಿಚಾರಗಳು ಇರಬಹುದು, ಆದ್ರೆ ಅದರ ಜೊತೆ ಅಸಮಾನತೆ ಇದೆ, ಹಿಂಸೆ ಇದೆ, ಮೌಢ್ಯ ಇದೆ. ಈ ಅಸಮಾನತೆ, ಹಿಂಸೆ, ಮೌಢ್ಯ ನಮಗೆ ಬೇಕಾಗಿಲ್ಲ, ನಮ್ಮ ವೈಜ್ಞಾನಿಕತೆ ಬೇಕು. ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿಸಿದ್ದಾರೆ. ಈ ರೀತಿ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಈ ರೀತಿ ಧಾರ್ಮಿಕ ಗ್ರಂಥಗಳನ್ನ ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ನಮಗೆ ಬೇಕಾಗಿದೆ. ನಮಗೆ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗೋದು ಬಹಳ ಮುಖ್ಯ. ಆದ್ರೆ ಸಂಘಟನೆಗಳು ಒಗ್ಗಟ್ಟು ಯಾಕಾಗ್ತಾ ಇಲ್ಲ ಅಂದ್ರೆ ಬಹಳ ಮುಖ್ಯವಾಗಿ ಎಲ್ಲೋ ಒಂದ್ ಕಡೆ ನಮಗೆ ಶತ್ರುಗಳನ್ನ ಗುರ್ಸಕ್ಕಾಗ್ತಾ ಇಲ್ಲ. ಶತ್ರುಗಳು ಯಾರು ನಮಗೆ? ಎಷ್ಟೋ ಶತ್ರುಗಳನ್ನು ಒಂದು ವ್ಯಕ್ತಿ, ಒಂದು ಜಾತಿ, ಒಂದು ಧರ್ಮ, ಒಂದು ಪಕ್ಷ, ಒಂದು ಭಾಷೆ ಅಲ್ಲ. ಶತ್ರುವನ್ನ ಅಸಮಾನತೆ, ಅನ್ಯಾಯದ ವ್ಯವಸ್ಥೆ ನಮ್ಮ ಶತ್ರು. ಯಾವುದೇ ಅಸಮಾನತೆ ಮಾಡುತ್ತೇನೋ ನಮ್ಮ ಶತ್ರು. 10,000 ವರ್ಷದಿಂದ ಪುರುಷ ಪ್ರಧಾನ ವ್ಯವಸ್ಥೆ ನೀವು ನೋಡಿದಿರಾ? ಪುರುಷ ಪ್ರಧಾನ ವ್ಯವಸ್ಥೆ ಇವತ್ತಿಗೆ ಹುಡುಗರಿಗೆ, ಗಂಡಸರಿಗೆ ಸಿಗೋ ಒಂದು ಅವಕಾಶಗಳು, ಗಂಡಸರಿಗೆ ಸಿಗೋ ಗೌರವ, ಘನತೆ, ಗಂಡಸರಿಗೆ ಸಿಗೋ ಒಂದು ರೀತಿ ಸುರಕ್ಷತೆ ಹೆಂಗಸರಿಗೆ ಇವತ್ತಿನ ದಿನ ಸಿಗ್ತಾ ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಿದೆ. ಪ್ರಾಮಾಣ್ಯ 3,500 ವರ್ಷದ ಹೋರಾಟ. ಹುಟ್ಟಿದ ತಕ್ಷಣ ಕೆಲವರು ಶ್ರೇಷ್ಠ, ಕೆಲವರು ಕನಿಷ್ಠ, ಪಾಪ, ಪುಣ್ಯ, ಮಡಿ, ಮೈಲಿಗೆ ಅಂತ ಸುಳ್ಳುಗಳ ನೆಲೆಯಲ್ಲಿ ನಮ್ಮನ್ನ ಭೇದ ಭಾವನೆ ಮಾಡ್ತಿರೋದು. ಹಾಗೆ 106 ವರ್ಷಗಳಿಂದ ಬಂಡವಾಳಶಾಹಿ ವ್ಯವಸ್ಥೆ. ಶ್ರೀಮಂತರು ಜಾಸ್ತಿ ಬೆಳೀತಾ ಇದ್ದಾರೆ, ಬಡವರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ನೀವು ನೋಡಿದ್ರೆ ಕೊರೋನಾ ಸಂದರ್ಭದಲ್ಲಿ ಅಂಬಾನಿ, ಅದಾನಿ, ಇವರು ಇಂಗ್ಲಿಷ್ ಮಾತಾಡೋರು ಬೆಂಗಳೂರು ನಗರದಲ್ಲಿರೋ ದೊಡ್ಡ ದೊಡ್ಡ ಶ್ರೀಮಂತರು ಬೆಳ್ಕೊಂತಾ ಇದ್ದಾರೆ. ನಾವೆಲ್ಲ ಬದುಕಕ್ಕೆ, ಊಟ ಹಾಕಕ್ಕೆ ಕಷ್ಟ ಆಗ್ತಾ ಇದೆ. ಮುಸಲ್ಮಾನರು, ಕ್ರೈಸ್ತರು ಪ್ರಗತಿಪರರ ಮೇಲೆ ದಾಳಿ ಮಾಡಿಕೊಂಡು ಏನೋ ಒಂದು ಹೆಸರಲ್ಲಿ ದೇಶಭಕ್ತಿ ಅಂತ ಮಾತಾಡ್ತಾ ಇದ್ರು. ನಾವು ಪುರುಷ ಪ್ರಧಾನ ವ್ಯವಸ್ಥೆ ವಿರುದ್ಧ ನಿಂತ್ಕೊಂಡ್ರೆ ನಾವು ಅರ್ಧಂಬರ್ಧ ಸ್ತ್ರೀವಾದಿಗಳಾಗ್ತೀವಿ. ನಾವು ಬ್ರಾಹ್ಮಣ್ಯದ ವ್ಯವಸ್ಥೆ ವಿರುದ್ಧ ನಿಂತ್ಕೊಂಡ್ರೆ ನಾವು ಜಾತಿ ವಿನಾಶ ಮಾತ್ರ ಆಗ್ತೀವಿ. ನಾವು ಬಂಡವಾಳಶಾಹಿ ವ್ಯವಸ್ಥೆ ವಿರುದ್ಧ ನಿಂತ್ಕೊಂಡ್ರೆ ನಾವು ಮಾರ್ಕ್ಸ್ವಾದ, ಕಮ್ಯುನಿಸ್ಟ್ವಾದ, ಸೋಷಿಯಲಿಸ್ಟ್ ವಾದ ಆಗ್ತೀವಿ. ನಾವು ಕೋಮುವಾದ ವಿರುದ್ಧ ನಿಂತ್ಕೊಂಡ್ರೆ ನಾವು ಉದಾರವಾದಿಗಳಾಗ್ತೀವಿ. ಆದ್ರೆ ಇದೆಲ್ಲ ವಿರುದ್ಧ ನಿಂತ್ಕೊಂಡ್ರೆ, ಇದೆಲ್ಲ ಅನ್ಯಾಯದ ವಿರುದ್ಧ ನಿಂತ್ಕೊಂಡ್ರೆ ಅವಾಗ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಾಗ್ತೀವಿ. ನಾವೆಲ್ಲ ಸ್ವಂತ ಮಾಧ್ಯಮಗಳು, ನಾವೆಲ್ಲ ಒಂದು ಜನಪರವಾಗಿ ಬಳಸಬೇಕು, ಜನ ಜಾಗೃತಿಯಾಗಿ ಬಳಸಬೇಕು. ಯಾಕಂದ್ರೆ ಈ ಮುಖ್ಯವಾಣಿ ಮಾಧ್ಯಮಗಳು ಯಾವತ್ತು ನಮ್ಮನ್ನು ತೋರಿಸಲ್ಲ. ಮುಸಲ್ಮಾನರ ಮೇಲೆ ದಿನ ದಬ್ಬಾಳಿಕೆ ಮಾಡ್ಕೊಂಡು ತೋರಿಸ್ತಾರೆ, ಆದ್ರೆ ದಲಿತರ ಮೇಲೆ ಇವತ್ತಿನ ನಡೀತಿರೋ ಅನ್ಯಾಯಗಳನ್ನ ಅಸ್ಪೃಶ್ಯರು, ಅನ್ಟಚಬಲ್, ಅನ್ಸಿಯಬಲ್, ಅನ್ನೋವಬಲ್ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ನಾವು ಮುಸಲ್ಮಾನರಿಗೆ ಒಂದು ರೀತಿ ಅವ್ರಿಗೆ ಉಸಿರಾಡೋ ಸಮಯ ಕೊಟ್ಟು ನಾವು ದಲಿತರು, ಆದಿವಾಸಿಗಳು, ಬಹುಜನರ ವಿಚಾರಗಳು ಬೆಳಕಿಗೆ ತರಬೇಕು ಸ್ನೇಹಿತರೆ. ಅದು ಮಾಧ್ಯಮದ ಮುಖಾಂತರ ನಾವು ತರೋದು ಬಹಳ ಮುಖ್ಯ. ದೇಶ ಅನ್ನೋದು ಬರೀ ಜನ ಅಲ್ಲ, ದೇಶ ಅನ್ನೋದು ಬರೀ ಭೂಮಿ ಅಲ್ಲ, ದೇಶ ಅನ್ನೋದು ಸರ್ಕಾರಗಳಲ್ಲ, ದೇಶ ಅನ್ನೋದು ಕಲ್ಪನೆ. ದೇಶ ಅನ್ನೋ ನೇಷನ್ ಇಸ್ ಇಮ್ಯಾಜಿನೇಷನ್. ಆ ದೇಶ ಅನ್ನೋ ಕಲ್ಪನೆ ಅಂದ್ರೆ ಒಂದ್ ಕಡೆ ಹಿಂದೂ ರಾಷ್ಟ್ರ ಅನ್ನೋ ಕಲ್ಪನೆ ಮಾಡಿದರೆ 106 ವರ್ಷ ಕೆಲಸ ಮಾಡಿ ಶ್ರಮಿಸಿದರೆ, ಕದ್ದು ಮುಚ್ಚಿ ಮಾಡೋದು ಇವಾಗ ದೊಡ್ಡ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ. ಅದು ದ್ವೇಷದ ಕಲ್ಪನೆ, ಅದು ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಇನ್ನೊಂದ್ ಕಡೆ ರಾಮರಾಜ್ಯ ಅಂತಾರೆ. ಈ ರಾಮರಾಜ್ಯದಲ್ಲಿ ಏನಿತ್ತು? ಸೀತನ ಅಗ್ನಿ ಪರೀಕ್ಷೆಲಾಗ್ತಾರೆ,
ಶೂದ್ರ ಶಂಭುಕನ ತಲೆ ಕಡಿತಾರೆ, ಕೆಳಗೆ ಬರ್ತಾರೆ, ನಾವೆಲ್ಲ ಕಪಿಗಳಾಗ್ತೀವಿ, ಹೋಗ್ತಾ ಹೋಗ್ತಾ ರಾಕ್ಷಸರಾಗ್ತಾರೆ. ಅದು ಬ್ರಾಹ್ಮಣ್ಯ, ಆದ್ರೆ ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಇನ್ನೊಂದ್ ಕಡೆ ಕಾರ್ಮಿಕರು, ರೈತರು ಅನ್ನೋ ರೀತಿಯ ತೋರಿಸ್ತಾರೆ. ಕಾರ್ಮಿಕ ರೈತರು ಸಂಪೂರ್ಣವಾಗಿಲ್ಲ, ನಾವೆಲ್ಲ ಬಹುಜನರು ಸಹ ಇದ್ದೀವಿ, ಅದಕ್ಕೆ ನಾವು ಬೇಕು ನಮ್ಮ ಹೋರಾಟಗಳು. ಸೊ ನಮ್ಮ ದೇಶ ಯಾವುದು, ನಮ್ಮ ನೇಷನ್ ಯಾವುದು? ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಪೆರಿಯಾರ್ ತೋರಿಸ್ಕೊಟ್ಟಿರೋ ಸಮಾನತೆ ಮತ್ತು ನ್ಯಾಯ. ಆ ಸಮಾನತೆ ಮತ್ತು ನ್ಯಾಯಕ್ಕೋಸ್ಕರ ನಾವು ಶ್ರಮಿಸಬೇಕು. ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಣಿರೋ, ಸತ್ಯವನ್ನು ನುಡಿಪುದೇ ದೇವಲೋಕ, ಮಿಥ್ಯವನ್ನು ನುಡಿಪುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ನೀವೇ ಪ್ರಮಾಣ. ಜೈ ಕರ್ನಾಟಕ, ಜೈ ಭೀಮ್. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ, ಆಕಾಶ ನೋಡದ ಕೈಯ ನೆನೆದು ಪ್ರೀತಿ ಹಂಚಿರುವ